ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಹಾಗೆ ಮುಂದೆ ಹೋದ ನಂತರ ಎಲ್ಲ ಒಂದು ಸೂಚನೆಯನ್ನ ತಂಡದ ನಾಯಕ ತಮ್ಮ ತಂಡಕ್ಕೆ ನೀಡಬೇಕು. ಈ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಹಾಗೆ ಆ ತಂಡದ ನಾಯಕಿ ತಮ್ಮ ತಂಡಕ್ಕೆ ನೀಡುವ ಒಂದು ಸೂಚನೆಯನ್ನ ನೀಡಬೇಕು. ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಹಾಗೆ ತಂಡದ ನಾಯಕಿ ತಮ್ಮ ತಂಡಕ್ಕೆ ನೀಡುವ ಒಂದು ಸೂಚನೆಯನ್ನ ನೀಡಬೇಕು. ಸ್ವಲ್ಪ ಮುಂದೆ ಹೋಗಿ ಮಕ್ಕಳ. ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಹಾಗೆ ಆ ತಂಡದ ನಾಯಕಿ ತಮ್ಮ ತಂಡಕ್ಕೆ ಹಾಗೆ ಆ ತಂಡದ ನಾಯಕ ತಮ್ಮ ತಂಡಕ್ಕೆ ನೀಡುವ ಒಂದು ಸೂಚನೆಯನ್ನ ನೀಡಬೇಕು. ಜಫರ್ ಪ್ರೌಢಶಾಲಾ ತಂಡ ಗೃಹರಕ್ಷಕ ತಂಡ ಮೊದಲನೇದಾಗಿ ಪದವಿಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ ಎನ್ಸಿಸಿ ತಂಡ ವಂದನೆಯನ್ನ ಸಲ್ಲಿಸಲು ಈಗ ಆಗಮಿಸ್ತಾ ಇದೆ. ನಂತರದಲ್ಲಿ ಕೇಂಬ್ರಿಡ್ಜ್ ಸ್ಕೌಟ್ ತಂಡ ಆಗಮಿಸ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ಕೇಂಬ್ರಿಡ್ಜ್ ಸ್ಕೌಟ್ ತಂಡ ವಂದನೆಯನ್ನ ಸಲ್ಲಿಸ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈಗ ಕಮಲಾ ನೆಹರು ಬಾಲಿಕಾ ಪ್ರೌಢಶಾಲೆಯ ಬಹೀಡ್ ತಂಡ ವಂದನೆಯನ್ನ ಸಲ್ಲಿಸ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈಗ ಜಾಮಿಯಾ ಉಲ್ಲಂ ಶಾಲಾ ತಂಡ ಇದಕ್ಕೆ ಹಾಗೂ ಅತಿಥಿಗಳಿಗೆ ವಂದನೆಯನ್ನ ಈಗ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈಗ ಅದೇ ಶಾಲೆಯ ಗಂಡು ಮಕ್ಕಳ ತಂಡ ವಂದನೆಯನ್ನ ಈಗ ಸಲ್ಲಿಸ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸ್ತಾ ಇದೆ. ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ಅದೇ ಶಾಲೆಯ ಗಂಡು ಮಕ್ಕಳ ತಂಡ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈಗ
ಈಗ ಪೂರ್ಣ ಪ್ರಜ್ಞಾ ಶಾಲಾ ಹೆಣ್ಣು ಮಕ್ಕಳ ತಂಡ, ಗಂಡು ಮಕ್ಕಳ ತಂಡ ಈಗ ವಂದನೆಯನ್ನ ಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ತಂಡ ಈಗ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಈಗ ಅದೇ ಶಾಲೆಯ ಬಾಲಕಿಯರ ತಂಡ ವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇದೆ. ಈ ತಂಡ ಈಗ ವಂದನೆಯನ್ನ ಸಲ್ಲಿಸ್ತಾ ಇದೆ. ಈ ತಂಡ ವಂದನೆಯನ್ನ ಸಲ್ಲಿಸಿ ಈಗ ನಿರ್ಗಮಿಸುವ ಹಂತಕ್ಕೆ ಬರ್ತಾ ಇದೆ. ಈಗ ಡಾಕ್ಟರ್ ಶಾಂತಾ ಮರಿಯಪ್ಪ ಶಾಲಾ ಹೆಣ್ಣು ಮಕ್ಕಳ ತಂಡ ಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದೆ. ಮತ್ತು ಮೂಲನಿರ್ಣಯ ಮಂಡಳಿಯ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಇಲಾಖೆಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸ್ಪರ್ಧೆಯನ್ನು ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಗಿತ್ತು. ತಾಲೂಕಿನಲ್ಲಿರ್ತಕ್ಕಂಥ 91 ಪ್ರೌಢಶಾಲೆಗಳಿಂದ ಯಾರು ಹೋಗ್ಬಾರ್ದು, ಕಾರ್ಯಕ್ರಮ ಹೋಗ್ಬಾರ್ದು, ಯಾವುದೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು. ಈ ಬಾರಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂತಹ ಒಂದು ವಿಶೇಷ ಪ್ರಬಂಧ ಸ್ಪರ್ಧೆಯಲ್ಲಿ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ 3 ವಿದ್ಯಾರ್ಥಿಗಳು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರ್ತಾರೆ. ಇವರಿಗೆ ಗಣ್ಯರಿಂದ ಸನ್ಮಾನಿಸಲಾಗ್ತಾ ಇದೆ. ಮುಂದಿನ ನಂತರದಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳ ಪಟ್ಟಿಯನ್ನು ನಮ್ಮ ಶಿಕ್ಷಣ ಸಂಯೋಜಕರಾದಂತಹ ಲೋಕೇಶ್ ಅವರು ಓದಿದ್ದಾರೆ. ನಂತರದಲ್ಲಿ ಲ್ಯಾಪ್ಟಾಪ್ ಅನ್ನು ಸಹ ವಿತರಣೆ ಮಾಡಲಾಗುವುದು. ಅವರ ಒಂದು ಪಟ್ಟಿಯನ್ನು ಈಗ ಪ್ರಕಟಿಸ್ತಾ ಇದ್ದಾರೆ. ದಯಮಾಡಿ ಅವರು ಇಲ್ಲಿ ಬಂದು ನಂತರ ಒಂದು ಬಹುಮಾನವನ್ನು ಪಡ್ಕೊಂಡು ಹಾಗೆ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದೆ. ಅದೇ ರೀತಿ ಆರ್ಥಿಕವಾಗಿ ನಾವು ಸದೃಢರಾಗಿ ಬೆಳೆಯುತ್ತಿದ್ದೇವೆ, ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದೇವೆ. ತಂತ್ರಜ್ಞಾನದಲ್ಲಿ ನಾವು ಪ್ರಪಂಚದಲ್ಲೇ ಬಲಿಷ್ಠರಾಗಿದ್ದೇವೆ. ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದೇವೆ. ಮಹಿಳೆಯರ ಮತ್ತು ಯುವತಿಯರ ಪ್ರಗತಿ ಬಗ್ಗೆ ವಿಶೇಷ ಯೋಜನೆಗಳನ್ನು ರೂಪಿಸಿದ್ದೇವೆ. ಭವಿಷ್ಯದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕ್ಷೇತ್ರದಲ್ಲಿ ಕೂಡ ನಮ್ಮ ದೇಶವು ಮುಂಚೂಣಿಯಲ್ಲಿ ಇದೆ. ಈ ಎಲ್ಲ ಒಂದು ನಿರ್ದೇಶನಗಳನ್ನು ಬಂದರೆ ಕಳೆದ ತಿಂಗಳಲ್ಲಿ ನಡೆದ ಕಾರ್ಯಕ್ರಮವೊಂದರ ಒಂದು ಸಾಕ್ಷಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ನಡೆದು ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ನಡೆಸಲು ಖುಷಿಯಾಗಿ ಒಂದು ಖುಷಿಯ ವಿಷಯವಾಗಿದೆ. ಹೀಗಾಗಿ ಇನ್ನು ಮುಂದೆ ನಮ್ಮ ದೇಶವನ್ನು ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆದ ಕಾರಣ ಸುಸ್ಥಿರ ಅಭಿವೃದ್ಧಿ, ಪರಿಸರ ರಕ್ಷಣೆ, ಸಮಾಜಕ್ಕಾಗಿ ಶ್ರಮಿಸಬೇಕಾಗಿದೆ ಎಂದು ನಾನು ಅಭಿಪ್ರಾಯಿಸಿದ್ದೇನೆ. ಈ ಒಂದು ಮಾತನ್ನು ಹೇಳಿ ನನ್ನ ಒಂದು ಸಂದೇಶವನ್ನು ಮುಗಿಸ್ತೇನೆ.